ರಾಬರ್ಟ್ ಕ್ಲೈವ್ ಮತ್ತು ಅಲಿ ವರ್ದಿ ಖಾನ್ ಮಗ ಇರ್ತಾನೆ, ಸಿರಾಜುದ್ದೌಲಾ ಮೊಮ್ಮಗ. ಅವನ ಬಗ್ಗೆ ನಡೀತಿರ್ತದೆ ಯುದ್ಧ. ಓಕೆನಾ? ಹೌದಾ? ಬ್ಯಾಟಲ್ ಆಫ್ ಪ್ಲಾಸಿ ಹಾಗೆ ನಡೀತದೆ. ಅದರಿಂದ ಪರಿಣಾಮ, ಕಾಸಸ್, ರೀಸನ್ಸ್ ತಾನೇ ಇರಲೇಬೇಕಾ? ಅದು ಬಾಕ್ಸಿಂಗ್ ಆಡಿರ್ತಾರೆ, ಅದು ಇರಲೇಬೇಕಾ? ಬ್ಯಾಟಲ್ ಆಫ್ ಪ್ಲಾಸಿಯಾಗ ಅದು ಎದಕ್ಕಾಯಿತು ಅಂದರೆ ಮಿಸ್ಯೂಸ್ ಆಫ್ ದಸ್ತಕ್ ರೀ. ದಸ್ತಕ್ ಅಂದ್ರೇನು ರೀ? ಈಗ ದಸ್ತಕ್ ಅಂದರೆ ಟ್ಯಾಕ್ಸ್ ಇನ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ರೀ. ನಂಬರ್ ಆಫ್ ಟ್ರಾನ್ಸಾಕ್ಷನ್ ಅಂದರೆ ಎಕ್ಸ್ಪೋರ್ಟ್ ಮಾಡಿ ಇಂಪೋರ್ಟ್ ಮಾಡಿ ರೊಕ್ಕ ಕಟ್ಟಂಗಿಲ್ಲ ರೀ. ಅದಕ್ಕಂತ ದಸ್ತಕ್, ಮಿಸ್ಯೂಸ್ ಆಫ್ ದಸ್ತಕ್. ಯಾಕಂದರೆ ಇದಕ್ಕೆ ರೀಸನ್ನು, ಇವರು ಇರ್ತಾರಲ್ರಿ ಈಸ್ಟ್ ಇಂಡಿಯಾ ಕಂಪ್ನಿಯವರು, ಅವರು ಮಿಸ್ಯೂಸ್ ಮಾಡ್ಕೊತಿರ್ತಾರೆ ಆಫೀಸರ್ಸ್. ಅದಕ್ಕೆ ಸಿಟ್ಟಿಗೆ ಹಿಡ್ದು ಅದರಿಂದ ಸಿರಾಜುದ್ದೌಲಿಗೆ ಸಿಟ್ಟಿಗೇರಿ ಅವ್ರನ್ನ ಮಿಸ್ಯೂಸಿಂದ, ಅದಕ್ಕೋಸ್ಕರ ಬ್ಯಾಟಲ್ ಆಫ್ ಪ್ಲಾಸಿ. ಇನ್ನೊಂದು ಮೆಂಡಿಂಗ್ ಆಫ್ ಫೋರ್ಟ್ ವಿಲಿಯಮ್ ವಿತೌಟ್ ಪರ್ಮಿಷನ್ ರೀ. ಸಿರಾಜುದ್ದೌಲಾ ಅವನ ಪ್ಲೇಸಿಗೆ ಬಂದು ಅವನದಲ್ಲಿ ಫೋರ್ಟ್ ಕಟ್ಟಿ ಹೆಂಗಿರ್ತೈತೆ ರೀ ಅದಕ್ಕೆ? ಹೆಂಗಿರ್ತೈತೆ ಫೋರ್ಟ್ ವಿಲಿಯಮ್? ಈ ಫೋರ್ಟ್ ವಿಲಿಯಮ್ ಅಂದರೆ ಫೋರ್ಟ್ ವಿಲಿಯಮ್ ಅಂದರೆ ಅಲ್ಲಿ ಒಂದು ಕಟ್ಟಡ ಕಟ್ತಾರೆ ರೀ. ಎದಕ್ಕಂದರೆ ಈಗ ಅವ್ರಿಗೆ ಸಿರಾಜುದ್ದೌಲಾ ಆಸ್ಥಾನ ಇರ್ತಾನೆ, ಅವ್ನು ನವಾಬ್ ಇರ್ತಾನೆ, ಅವ್ನ ಕೇಳಿದಾಗ ಬ್ರಿಟಿಷ್ ಕಟ್ತಾರೆ ರೀ. ಎದಕ್ಕಂಗ ಅದಕ್ಕೋಸ್ಕರ ಸಿರಾಜುದ್ದೌಲಾ ಅದಕ್ಕೆ ಸಿಟ್ಟಿಗೆ ಇರ್ತೈತೆ ರೀ. ಸಿಟ್ಟಿಗೇರಿ ಕ್ಯಾನನ್ಸ್ ಇರ್ತಾರೆ. ಅದಕ್ಕೆ ಅವ್ನ ಪರ್ಮಿಷನ್ ಇಲ್ಲ ಹಂಗೆ ನಿಮ್ಮ ಮನೆಗೆ ಬಂದು ನಿಮಗೆ ಈಗ ಅಂದರೆ ಹೆಂಗಿರ್ತೈತಿ? ಅದಕ್ಕೋಸ್ಕರ ಸಿರಾಜುದ್ದೌಲಾ ಸಿಟ್ಟಿಗೆ ಇರ್ತಾರೆ. ಮತ್ತು ಬ್ಲ್ಯಾಕ್ ರೂಮ್ ಟ್ರೆಜರಿ ಅಂದರೆ ಏನು ಗೊತ್ತಾ? ಬ್ಲ್ಯಾಕ್ ರೂಮ್ ಟ್ರೆಜರಿ ಅಂದರೆ ಈಗ ಸಿರಾಜುದ್ದೌಲಾ ಸಿಟ್ಟಿಗೆ ಇರ್ತಾನೆ. ಈಗ ಫೋರ್ಟ್ ವಿಲಿಯಮ್ ಕ್ಯಾಪ್ಚರ್ ಮಾಡ್ಕೊಂಡು 146 ಜನ ಆಕ್ಯುಪೈಡ್ ಮಾಡ್ಕೊಂತಾನೆ ರೀ ಅವನು, ಸಿರಾಜುದ್ದೌಲಾ. ಓಕೆನಾ? ಗೊತ್ತಾಯ್ತಾ? ಅವಾಗ ಒಂದು ಚಿಕ್ಕ ರೂಮ್ ಫೋರ್ಟ್ ವಿಲಿಯಮ್ಲಿ ಚಿಕ್ಕ ರೂಮ್ 123 ಸಾಯ್ತಾರೆ. ಉಸಿರುಗಟ್ಟು ಸತ್ರು, ಫೈಟಿಂಗ್ ಆಡಿ ಸತ್ರು ಗೊತ್ತಿಲ್ಲ. ಹೌದಾ? ಇಷ್ಟ ಆಗ್ತದೆ. ಆವಾಗ ರಾಬರ್ಟ್ ಕ್ಲೈವ್ ಸಿಟ್ಟಿಗೆ ಇರ್ತಾನೆ, ನಮಗೆ ಬ್ರಿಟಿಷರಿಗೆ ಸಾಯಿಸ್ಯಾರ. ಅದಕ್ಕೋಸ್ಕರ ಅವನು ರಾಬರ್ಟ್ ಕ್ಲೈವ್ ಅಕ್ಕಪಕ್ಕ ಸೇಟ್ಸಿ, ನೇಮಿಚಂದ್ ಮತ್ತು ಯಾರಂದರೆ ಮಣಿಚಂದ್ ಅವ್ರನ್ನೆಲ್ಲ ಪಾರ್ಟ್ನರ್ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಸೇರಿಸ್ತಾನೆ ರೀ. ಸೇರಿಸಿ ಅವ್ನ ಪ್ಲ್ಯಾನ್ ಪ್ರಕಾರ ಇವನು ಹೆಡ್ ಇಡ್ತಾನೆ ರೀ. ಅವನು ಏನಂದರೆ ಸಿರಾಜುದ್ದೌಲಾ ಹೆಂಗಂದರೆ ಅವ್ನು ಮಿಲ್ಟ್ರಿ ಆಫೀಸರು ಥರ. ಯಾರಂದರೆ ಮೀರ್ ಜಾಫರ್ ಇರ್ತಾನೆ ರೀ. ಮೀರ್ ಜಾಫರ್ ಹೆಂಗಂದರೆ ಅವ್ನು ಹೆಡ್ಡು. ಇವನಿಗೆ ದುಡ್ಡು ಕೊಡ್ತಾರೆ ರೀ. ಅವನು ಯಾರಂದರೆ ಬ್ರಿಟಿಷು ಅವನಿಗೆ ಆಸೆ ತೋರಿಸ್ತಾರೆ, ನೀನು ನವಾಬ್ ಮಾಡ್ತೀರಪ್ಪ, ನೀನು ನ್ಯೂಟ್ರಲ್ ಆಗು, ಏನು ಯುದ್ಧ ಮಾಡಬೇಡ. ಆವಾಗ ಅವನು ಒಪ್ಕೊಂತಾನೆ, ನವಾಬಿಂದ ಆಸೆಯಿಂದ ಒಪ್ಕೊಂತಾನೆ ರೀ ಅವನು. ಈಗ ಹೆಂಗೆ ಅಂದರೆ ಈಗ ನಾನು ಬ್ರಿಟಿಷನ್ ಕರಿ, ನೀವು ಮೀರ್ ಜಾಫರನ್ ಕರಿ, ನಾನು ನಿನ್ಗೆ ದುಡ್ಡು ಕೊಡ್ತಪ್ಪ, ನೀನು ಸುಮ್ಮನಿರಪ್ಪ ಹಂಗೆ. ಅದಕ್ಕೋಸ್ಕರ ನೀನು ನ್ಯೂಟ್ರಲ್ ಆಗ್ಬಿಡು. ಆವಾಗ ರಾಬರ್ಟ್ ಕ್ಲೈವ್ ಆಯ್ತಾ ಯುದ್ಧ ಘೋಷಣೆ ಮಾಡ್ತಾನೆ ರೀ. ಅದರಿಂದ ಸಿರಾಜುದ್ದೌಲಾ ಇರ್ತಾನೆ ರೀ, ಅವನು ಎಲ್ಲ ತುತ್ತರಂಕ್ಕೆ ಒಳಪಟ್ಟು ಸತ್ತೋಗ್ತಾನೆ ರೀ. ಅಂದರೆ ಸಾಯ್ತಿರಲ್ಲ, ಆದರೆ ಅವ್ನು ಓಡೋಕ್ಕೆ ಪ್ರಯತ್ನ ಪಡ್ತಾನೆ. ಆವಾಗ ಕ್ಯಾಪ್ಚರ್ ಆದ್ನೋ ಕಿಲ್ ಆಡೋ ಇನ್ನೂ ಗೊತ್ತಿಲ್ಲ. ಅದು ಒಂದೊಂದು ಬುಕ್ಸಲ್ಲಿ ಕ್ಯಾಪ್ಚರ್ ಅಂದಂಗೆ ಇರ್ತಾನೆ, ಕಿಲ್ ಆಗಿರ್ತಾನೆ, ಒಂದೊಂದು ಕ್ಯಾಪ್ಚರ್ ಇಲ್ಲ. ಹಾಗೆ ಸಿರಾಜುದ್ದೌಲಾ ರೀ ಅವ್ನು ಸಾಯ್ಬಿಡ್ತಾನೆ. ಹಾಗೆ ಮೀರ್ ಜಾಫರ್ ಈಗ ಹೇಳ್ಕೊಟ್ಟಿರ್ತಾರೆ ರೀ ಅವರು ಬ್ರಿಟಿಷರು, ನಿಮಗೆ ನಾನು ನವಾಬ್ ಮಾಡ್ತೀನಿ ಅಂತ. ಅದೇ ಏನಂದರೆ ರಿಸಲ್ಟ್ಸ್, ಔಟ್ಕಮ್ಸ್. ಇದೆ ಔಟ್ಕಮ್ಸ್ ಏನು ಬಂತ್ರಿ? ಗ್ರೀಡಿ ಆಫ್ ಬ್ಯಾಂಕ್ ಬಿಸ್ನೆಸ್. ಓಕೆನಾ? ಬ್ಯಾಂಕ್ ಹೆಂಗಾಗ್ತದೆ? ಬಿಸ್ನೆಸ್ ಫುಲ್ ಆಯ್ತು ರೀ ಬೆಂಗಾಲಲ್ಲಿ, ಗ್ರೀಡಿ ಮೋಸದಿಂದ. ಹೌದು ತಾನೆ? ಹಾಗೆ ಈಗ ಮೀರ್ ಜಾಫರಿಗೆ ಬ್ರಿಟಿಷರು ಏನು ಆಸೆ ತೋರಿಸಿದ್ರು? ಏನಂತ? ನವಾಬ್ ಆಫ್ ಬೆಂಗಾಲ್ ಮಾಡಿದರು. ನವಾಬ್ ಬೆಂಗಾಲ್ ಹೆಂಗಂದರೆ ನವಾಬ್ ಬೆಂಗಾಲಲ್ಲಿ ಪಪ್ಪಿಡ್ತಾರೆ ರೀ, ಅವನು ಪಪ್ಪಿಡ್ತಾರೆ ಆದ. ಮತ್ತು ಯಾವುದಂದರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಬೆಂಗಾಲಲ್ಲಿ ತಾನೆ. ಇದಕ್ಕಂದರೆ ಅವರೇ ಬ್ರಿಟಿಷು ಅವರೇ ಮಾಡ್ಕೊಂಡ್ರು ಅಷ್ಟೇ. ಯಾರು ಪಪ್ಪಿಡ್ತಾರೆ ಇದ್ದಂಗೆ ಯಾರಂದರೆ ಮೀರ್ ಜಾಫರ್ ಪೇ ಮಾಡಬೇಕಿತ್ತು ಏನು 17,70,00,000. ಇದಕ್ಕಂದರೆ ಸಿರಾಜುದ್ದೌಲಾ ಅವನು ಅಟ್ಯಾಕ್ ಮಾಡಿದ್ದಾನೆ ಫೋರ್ಟ್ ವಿಲಿಯಮ್. ಅದಕ್ಕೆ ಪರ್ಯಾಯವಾಗಿ ಮೀರ್ ಜಾಫರು 17,70,00,000 ಕೊಡಬೇಕಿರ್ತೈತಿ. ಆದ್ದರಿಂದ ಈ ಬ್ಯಾಟಲ್ ಆಫ್ ಪ್ಲಾಸಿ ಮುಗಿತೈತಿ.